ಅಪರೂಪದ ಉರಿ ಉಯ್ಯಾಲೆ ಸ್ಮಾರಕ. ಆತ್ಮ ಬಲಿದಾನಗಳು ನಡೀತಾ ಇದ್ದದ ಸ್ಪಷ್ಟ ಕುರುಹಾಗಿ ಇದು ಉರಿಯುವ ಉಯ್ಯಾಲೆ ಮೇಲೆ ಕುಳಿತು ಆತ್ಮ ಬಲಿದಾನ ಮಾಡುತ್ತಿರುವುದನ್ನು ತೋರಿಸುವಂತ ಶಿಲ್ಪವಿದು. 800,000 ವರ್ಷಗಳ ಹಿಂದೆ ಮೋಕ್ಷ ಪಡೆಯುವಂತಹ ಒಂದು ಪರಿಕಲ್ಪನೆಗಾಗಿ ಮಾನವರು ಮಾಡಿಕೊಳ್ತಾ ಇದ್ದಂತಹ ಬಲಿದಾನಗಳಲ್ಲಿ ಇದು ಒಂದು ವಿಧಾನ. ಸಾಮಾನ್ಯವಾಗಿ ರಾಜರಿಗಾಗಿ ಸೈನಿಕರು ಮಾಡಿಕೊಳ್ಳುತ್ತಿದ್ದಂತ ಬಲಿದಾನವಿದು. ರಾಜ ದಂಪತಿಗಳಿಗೆ ಮಕ್ಕಳಾಗಿಲ್ಲ ಅಂತಂದಾಗ ಸೈನಿಕರು ಹರಕೆ ಹೊತ್ಕೊಳ್ತಾ ಇದ್ರು. ಗಂಡು ಮಗು ಆದ್ರೆ ನಾನು ಉರುವಿಯಾಲೆ ಸೇವೆಯನ್ನ ಮಾಡ್ತೀನಿ ಅಂತ, ಅಥವಾ ರಾಜ ಯುದ್ಧಕ್ಕೆ ಹೋದ್ರೆ ಜಯವಾಗ್ಲಿ ಅಂತ ಹೇಳಿ ಅವರು ಹರಕೆ ಕಟ್ಕೊಳ್ತಾ ಇದ್ರು. ಸೂರ್ಯಗ್ರಹಣ ಕಾಲದಲ್ಲಿ ಆತ್ಮಾಹುತಿಯನ್ನ ಮಾಡ್ಕೊಂಡ್ರೆ ಮೋಕ್ಷ ಸಿಕ್ಕತ್ತೆ ಅನ್ನೋ ಪರಿಕಲ್ಪನೆ ಇತ್ತು. ಗುಂಡ್ಲುಪೇಟೆ ತಾಲೂಕಿನ ಕೆಲಸೂರು ಗ್ರಾಮದಲ್ಲಿ ಇದೆ ಉರಿ ಉಯ್ಯಾಲೆ ಸ್ಮಾರಕ. ಇಲ್ಲಿ ವೀರ ಜೋಕಾಲಿ ಆಡ್ತಿರೋದನ್ನ ನಾವು ಕಾಣ್ತೇವೆ. ಇದು ಜೋಕಾಲಿ ಕಂಬ, ಕೆಳಗಡೆ ಉರಿತಾ ಇರ್ತಕ್ಕಂತಹ ಬೆಂಕಿಯನ್ನ ನಾವಿಲ್ಲಿ ಕಾಣ್ತೇವೆ. ವೀರಮುಡಿಯನ್ನ ಬಹಳ ದೊಡ್ಡದಾಗಿ ಇಲ್ಲಿ ಕಟ್ಟಿದ್ದಾನೆ. ಇಲ್ಲಿ ಇಬ್ಬರು ಅಪ್ಸರೆಯರು ಸತ್ತ ವೀರನನ್ನ ಸ್ವರ್ಗಕ್ಕೆ ಕರೆದೊಯ್ತಿರ್ತಕ್ಕಂಥದನ್ನ ಚಿತ್ರಿಸಿದ್ದಾರೆ.